ಎಲ್ರಿಗೂ ನಮಸ್ಕಾರ. ಇವತ್ತು ಬಾಂಬೆ ಐಸ್ ಹಲ್ವಾ ಅಥವಾ ಬಾಂಬೆ ಮಿಠಾಯಿ ಅಂತ ಏನು ಕರಿತೀವಿ, ಇದನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮಾರ್ಕೆಟಿಂದ ತಂದು ನಾವು ತಿಂದಿರ್ಬೋದಲ್ಲ, ತುಂಬಾ ರುಚಿಯಾಗಿರುತ್ತೆ. ಪೇಪರ್ ಥರ ಬಂದಿದೆ ನೋಡಿ, ಬಾಯಲ್ಲಿಟ್ಟರೆ ಹಾಗೆ ಮೆಲ್ಟ್ ಆಗುತ್ತೆ. ಇದನ್ನು ಮಾಡಬೇಕಾದ್ರೆ ಅಥವಾ ಇದನ್ನು ಪಾಕ ಎಲ್ಲ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ಸ್ವೀಟನ್ನು ಮಾಡಬೇಕಾದ್ರೆ ಕೆಲವೊಂದು ಸೀಕ್ರೆಟ್ಸನ್ನು ಕೊಟ್ಟಿರ್ತೀನಿ. ಹಾಗಾದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಮೆಜರ್ಮೆಂಟ್ ಆಗಿರ್ಬೋದು, ಇದರ ಮಾಡುವ ರೀತಿ ಆಗಿರ್ಬೋದು, ಎಲ್ಲವನ್ನು ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ. ನೋಡಿ, ಸಾಫ್ಟಾಗಿ ಬಂದಿದೆ. ಇದು ಎಷ್ಟು ಬಾಯಲ್ಲಿಟ್ಟರೆ ಹಾಗೆ ಕರಗೋಗುವಂಥ ಈ ಸ್ವೀಟನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಮಾರ್ಕೆಟಲ್ಲಿ ಸಿಗೋ ಥರ ಈ ಬಾಂಬೆ ಮಿಠಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ನಾನು ದಪ್ಪ ಕಡಾಯಿ ತಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರಬೇಕು ತಳ. ಅದಕ್ಕೀಗ ಮೊದಲಿಗೆ ನಾವು 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಆಮೇಲೆ 1.5 ಕಪ್ ಆಗುವಷ್ಟು ಸಕ್ಕರೆ, ಆಮೇಲಿಂದ 1 ಸ್ಪೂನ್ ಆಗುವಷ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕಿದ್ದೀನಿ. ಆಮೇಲೆ 1 ಕಪ್ಪು ತುಪ್ಪನ ಮೆಲ್ಟ್ ಮಾಡಿ ನಾವು ಹಾಕಬೇಕಾಗತ್ತೆ. ನೋಡಿ, ಇವಿಷ್ಟನ್ನು ನಾವು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೂ ನಾವು ಗ್ಯಾಸ್ ಮೇಲೆ ಇಟ್ಟಿಲ್ಲ ಬಾಣಲಿನ. ಇದೆಲ್ಲ ಮಿಕ್ಸ್ ಮಾಡಿದ ನಂತರನೇ, ಚೆನ್ನಾಗಿ ಮಿಕ್ಸ್ ಆದ ನಂತರನೇ ಸ್ಟವ್ ಮೇಲೆ ಇಡಬೇಕು. ಇದೀಗ ಮಿಕ್ಸ್ ಆಗಿದೆ ನೋಡಿ, ಸ್ಟವ್ ಮೇಲೆ ಇಡೋಣ. ಇದನ್ನು ಸ್ಟವ್ ಮೇಲೆ ಇಟ್ಟು 1 ನಿಮಿಷಗಳ ಕಾಲ ಹೀಗೆ ಕೈ ಆಡಿಸಿದ ನಂತರ ಸ್ವಲ್ಪ ಹೂ ಬೆಚ್ಚಗಾದ ನಂತರ ಆಮೇಲೆ 1 ಕಪ್ ಹಾಲನ್ನು ಹಾಕಬೇಕಾಗತ್ತೆ. ಹಾಲನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಉರಿ ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಈ ಸ್ವೀಟಿಗೆ ಮೇಯ್ನಾಗಿ ನಾವು ಶುರುವಿಂದ ಕೊನೆ ತನಕನೂ ಉರಿ ಯಾವುದೇ ಕಾರಣಕ್ಕೂ ಮೀಡಿಯಮ್ ಆಗಲಿ ಹೈ ಆಗಲಿ ಮಾಡಲಿಕ್ಕೆ ಹೋಗಬಾರ್ದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೊನೆ ತನಕ ನಾವು ಮಾಡಬೇಕಾಗತ್ತೆ. ಟೋಟಲಾಗಿ ಅರ್ಧ ಗಂಟೆಗಳ ಕಾಲ ಸಾಕಾಗುತ್ತೆ. ಪ್ರತಿಯೊಂದು ಸ್ವೀಟ್ ಮಾಡಬೇಕಾದ್ರೂ ಅಷ್ಟೇ, ನಾವು ಟೈಮ್ ಇರುತ್ತೆ, ಇಷ್ಟೇ ಟೈಮ್ ಒಳಗಡೆ ಇದಾಗಬೇಕು ಅಂತ ಇರುತ್ತೆ. ಅದು ಪಾಕ ಸರಿಯಾಗಿ ಆಗಲಿಲ್ಲ ಅಂತಂದರೆ ಯಾವುದು ಸ್ವೀಟು ಸರಿಯಾಗಿ ಬರಲ್ಲ. ಅದಕ್ಕೆ ಅದರದೇ ಆದ ಟೆಕ್ಸ್ಚರಲ್ಲಿ ಬರಲ್ಲ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ನೋಡಿ. ಇವಾಗ ನೋಡ್ಬೋದು ನೀವು. ಆಗಾಗ ಕೈ ಆಡಿಸ್ತಾನೆ ಇರಬೇಕು. ಅದಕ್ಕೋಸ್ಕರ ದಪ್ಪ ತಳದ ಪಾತ್ರವನ್ನೇ ನಾವು ತಗೊಳ್ಬೇಕಾಗುತ್ತೆ, ಬಾಣಲಿನ. ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಈ ಥರ ಸ್ಟಿಕ್ಕಿ ಆಗುತ್ತಲ್ಲ. ಇದೀಗ 1/4 ಗಂಟೆಗಳ ಕಾಲ ಹೀಗೆ ನಾನು ಕೈ ಆಡಿಸ್ತಾನೆ ಇದ್ದೆ. ಆಗಾಗ ಮೊಗಸ್ತಾ ಇದ್ದಾಗ ನೋಡಿ ನಿಮಗೆ ಗೊತ್ತಾಗ್ಬೋದು ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ದಪ್ಪ ದಪ್ಪ ಆಗ್ತಾ ಬರುತ್ತೆ ನಾವು ಕೈ ಆಡಿಸ್ತಾ ಹೋದ ಹಾಗೆ. ನೋಡಿ, ಇದೀಗಾಗಲೇ ಒಂದು 20 ನಿಮಿಷಗಳ ಕಾಲ ಹಾಗೆ ಇಟ್ಟಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ ಒಂದು ಪ್ಲೇಟಲ್ಲಿ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ನಿಮಿಷಗಳ ಹಿಂದೆ ಹೇಗೆ ಕೈಗೆ ಅಂಟ್ತಾ ಇತ್ತಲ್ಲ, ಈಗ ನೋಡಿ ಎಷ್ಟು ಚೆನ್ನಾಗಿ ಕೈ ಅಂಟ್ತಾ ಇಲ್ಲ. ಇದು ಇನ್ನೂ ಸ್ವಲ್ಪ ಆಗಬೇಕು. 10 ನಿಮಿಷಗಳ ಕಾಲ ನಾವು ಇದನ್ನು ಹೀಗೆ ಕೈ ಆಡಿಸ್ತಾನೆ ತಿರುಗಿಸ್ತಾ ಇರಬೇಕು. ಗಟ್ಟಿ ಆಗುತ್ತೆ ಮಾತ್ರ. ಒಂದು ಸ್ವಲ್ಪನೂ ಬಿಡದೆ ಕೈ ಆಡಿಸ್ತಾನೆ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮೀಡಿಯಮ್ ಆಗಲಿ ಹೈ ಮಾಡಲಿಕ್ಕೆ ಹೋಗಬೇಡಿ. ಅದು ಒಂದು ಮೇಯ್ನ್ ಸೀಕ್ರೆಟ್ ಆಗಿರುತ್ತೆ. ಇನ್ನೊಂದು, ನಾವು ಆಗಾಗ ಈ ಥರ ಪ್ಲೇಟಲ್ಲಿ ಹಾಕಿ ಆಗಾಗ ಚೆಕ್ ಮಾಡ್ತಾ ಇದ್ದಾಗ ನಮಗೆ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಈಗ ನೋಡಿ ಕೈಯಲ್ಲಿ ಮುಟ್ಟಬೇಕಾದ್ರೆ ಅಂಟೋದಿಲ್ಲ. ಸ್ವಲ್ಪನೂ ಬಾಲ್ ಥರ ಒಟ್ಟಾಗಿ ಬರುತ್ತಲ್ಲ, ಅಷ್ಟಾಗುವಾಗ ನಮಗೆ ಇದು ಸ್ವಲ್ಪ ಪಾಕ 1/4 ಅಂಶ ಆಗಿದೆ ಅಂತ ಅರ್ಥ. ಈಗ ನೋಡಿ, ಸ್ವಲ್ಪ ಸ್ವಲ್ಪ ಬಾಣಲಿಯಿಂದ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ. ಈ ಹಂತದಲ್ಲಿ ನಾವು ಸರಿಯಾಗಿ ಕಂಟಿನ್ಯೂಸ್ ಆಗಿ ನಾವು ಇದನ್ನು ಕೈ ಆಡಿಸ್ತಾನೆ ಮುಗಿಸ್ತಾನೆ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ, ಅದು ಅಡಿತಳ ಹಿಡಿಯತ್ತೆ. ಆಮೇಲೆ ತುಂಬಾ ಗಟ್ಟಿಯಾಗಿರುತ್ತೆ ಇದು. ಈ ಹಂತದಲ್ಲಿ ನಮಗೆ ಈ ಸ್ಟೇಜಲ್ಲಿ ನಾವು ನೋಡಬೇಕಾದ್ರೆ ನೋಡಿ, ಕೈಯಲ್ಲಿ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ. ಈಗ ಕಂಟಿನ್ಯೂಸ್ ಹಾಗೇ ಕೈಯಲ್ಲಿ ಮುಗಿಸ್ತಾನೆ ಇರಿ. ಈಗ ನೋಡಿ, ಇದು ಆಗಿದೆ. ಒಂದು ಬಾಲ್ ಥರ ನಮಗೆ ಒಟ್ಟಾಗಿ ಬಾಲ್ ಥರ ಆಗಿದೆ ನೋಡಿ. ಬಾಲ್ ಥರ ಬರ್ತಿದೆಯಲ್ಲ, ಇಷ್ಟಾದರೆ ನಮಗೆ ಪಾಕ ಆಗಿದೆ ಅಂತ ಅರ್ಥ. ಟೋಟಲಾಗಿ ಅರ್ಧ ಗಂಟೆಗಳ 35 ನಿಮಿಷಗಳ ಕಾಲ ನಾನು ಇದನ್ನು ಹೀಗೆ ಕಾಯಿಸಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸಿದ್ದೀನಿ. ಇನ್ನಿದೀಗ ಸಾಕು, ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ನಂತರ ಸ್ವಲ್ಪ 2 ನಿಮಿಷಗಳ ಕಾಲ ಹಾಗೆ ಇದನ್ನು ಕಂಟಿನ್ಯೂಸ್ ಆಗಿ ಮುಗಿಸ್ತಾನೆ ಇರಬೇಕಾಗುತ್ತೆ. ಸ್ವಲ್ಪ ತಣ್ಣಗಾಗಬೇಕು. ಕೈಯಲ್ಲಿ ಮುಟ್ಟಬೇಕಾದ್ರೆ ನಮಗೆ ಹೇಗೆ ಬಿಸಿ ಆಗಲ್ವೋ ಅಷ್ಟು ತಣ್ಣಗಾಗಬೇಕಿದು. 2 ನಿಮಿಷಗಳ ಕಾಲ ಹಾಗೆ ಕೈ ಆಡಿಸ್ತಾನೆ ಇದ್ದರೆ ಸಾಕು, ಆಗ ತಣ್ಣಗಾಗುತ್ತೆ ಇದು. ಇದನ್ನೀಗ ಇನ್ನು ನಾವು ಬಟರ್ ಪೇಪರ್ ಮೇಲೆ ಹಾಕಬೇಕು. ನಾನು ಈಗಾಗಲೇ ಬಟರ್ ಪೇಪರ್ ಮೇಲೆ ಸ್ವಲ್ಪ ತುಪ್ಪನ ಹರಡಿಕೊಂಡು ನಾನು ಗ್ರೀಸ್ ಮಾಡಿಕೊಂಡು ಸೈಡಿಗೆ ಇಟ್ಟಿದ್ದೀನಿ ನೋಡಿ. ಇದನ್ನು ನಾವೀಗ ಅರ್ಧ ಭಾಗದಷ್ಟು ಮಾಡಿ ಒಂದೊಂದು ಬ್ಯಾಚನ್ನು ನಾವಿನ್ನೀಗ ಲಟ್ಟಿಸ್ಕೊಳ್ಬೇಕಾಗುತ್ತೆ ಚಪಾತಿ ರೋಲಿಂದ. ನೋಡಿ, ಇದು ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದೆಯಷ್ಟೇ. ಇಷ್ಟು ಬಿಸಿ ಇರುವಾಗಲೇ ನಾವು ಇದನ್ನು ಬಟರ್ ಪೇಪರ್ ಮೇಲೆ ಹಾಕಿ
ಚಪಾತಿ ರೋಲಿಂದ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ಒಂದು ಸೈಡಿಂದಲೂ ಇನ್ನೊಂದು ಸೈಡಿಂದಲೂ ನಾವು ಲಟ್ಟಿಸ್ಕೊಳ್ಬೇಕು. ಸರಿಯಾಗಿ ಸ್ಕ್ವೇರ್ ಶೇಪಲ್ಲಿ ಬರಬೇಕದು. ಸರಿಯಾಗಿ ಬರಲಿಲ್ಲ ಅಂತಂದರೂ ತೊಂದರೆ ಇಲ್ಲ, ನಮಗೆ ತೆಳ್ಳಗೆ ಆಗಬೇಕಿದು ಮಾತ್ರ. ನೀವು ಎಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೊಳ್ತೀರೋ ಅಷ್ಟು ಬೇಗ ಇದು ಒಣಗುತ್ತೆ. ಇದರ ಮೇಲಿಂದ ಒಂದು ಸ್ವಲ್ಪ ನೀವು ಗಾರ್ನಿಷ್ ಮಾಡ್ಬೋದು. ನಾನಿಲ್ಲಿ ಬಾದಾಮ್ ಮತ್ತು ಸ್ವಲ್ಪ ಪಿಸ್ತಾನ ತಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಇತ್ತು, ಅದನ್ನು ಕೂಡ ಜೊತೆಗೆ ಹಾಕಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡ್ರು, ಇದರ ಜೊತೆಗೆ ಏಲಕ್ಕಿ ಪೌಡ್ರನ್ನು ಪೌಡ್ರ್ ಮಾಡಿ ಆದರೂ ಹಾಕ್ಬೋದು, ಅಥವಾ ಇಡೀನಾದರೂ ನೀವು ಹಾಕ್ಕೋಬೋದು. ನಾವು ಇನ್ನೊಮ್ಮೆ ಲಟ್ಟಿಸ್ಬೇಕಾದ್ರೆ ಅದು ಸರಿಯಾಗಿ ಕ್ರಶ್ ಆಗಿ ಪುಡಿ ಪುಡಿ ಆಗುತ್ತೆ. ಈಗ ನೋಡಿ, ಇನ್ನೊಮ್ಮೆ ನಾನು ಬಟರ್ ಪೇಪರನ್ನು ಮೇಲ್ಗಡೆಯಿಂದ ಹಾಕಿ ಪುನಃ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಅದು ಅದರೊಳಗೆ ಸೆಟ್ ಆಗಬೇಕು. ನೋಡಿ ಯಾವ ಥರ ಬಂದಿದೆ ಅಂತ. ಇದನ್ನು ಇನ್ನೀಗ ನಾವು ಸೈಡ್ ಎಡ್ಜನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡೋಣ. ನಿಮಗೆ ಇದು ಕಟ್ಟರ್ ನಿಮಗೆ ಬೇಕು ಅಂತಂದರೆ ಚಿಪ್ಸ್ ಮೇಕರನ್ನು ತಗೊಳ್ಬೋದು, ಅಥವಾ ಪಿಜ್ಜಾ ಕಟ್ಟರು ಕೂಡ ತಗೊಳ್ಬೋದು. ನಾನಿಲ್ಲಿ ಪಿಜ್ಜಾ ಕಟ್ಟರಿಂದ ಸೈಡ್ ಎಡ್ಜನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಾವು ಲಟ್ಟಿಸ್ಬೇಕಾದ್ರೆ ಹೇಗಿರುತ್ತಲ್ಲ, ಸೈಡೆಲ್ಲ ಸರಿಯಾಗಿರಲ್ವಲ್ಲ, ಅದಕ್ಕೋಸ್ಕರ ಈ ಥರ ಕ್ಲಿಯರ್ ಮಾಡ್ಕೊಳ್ಳೋಣ, ನೋಡೋದಕ್ಕೆ ನೀಟಾಗಿರುತ್ತೆ. ಈಗ ನಾವು ಇಷ್ಟು ಎಡ್ಜನ್ನೆಲ್ಲ ತೆಗೆದು ಕ್ಲಿಯರ್ ಮಾಡಿದ ನಂತರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಬೇಕು. ನಾನಿಲ್ಲಿ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಬಾಂಬೆ ಹಲ್ವಾ ಎಲ್ಲ ಸ್ವಲ್ಪ ಅಗಲಕ್ಕಾಗಿ ಇರುತ್ತಲ್ಲ, ನಾವು ಆ ಶೇಪಲ್ಲೇ ಕಟ್ ಮಾಡಬೇಕಾಗುತ್ತೆ. ನೋಡಿ, ಪಿಜ್ಜಾ ಕಟ್ಟರ್ ನೀವು ತಗೊಂಡ್ರೆ ಒಳ್ಳೆಯದಿದು, ಬೇಗ ನಿಮಗೆ ಕಟ್ಟಾಗಿ ಸಿಗುತ್ತೆ. ನೋಡಿ, ಈ ಥರ ಪೀಸಸ್ ಆಗಿ ಕಟ್ ಮಾಡಿದ ನಂತರ ಇದನ್ನು ಹಾಗೆ ಆರೋದಕ್ಕೆ ಬಿಡಬೇಕು. ನೀವು ಇಷ್ಟು ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡಬೇಕಾಗುತ್ತೆ. ತಣ್ಣಗಾದ ನಂತರ ನಿಮಗೆ ಇದು ಒಣಗಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಇದನ್ನು ಒಣಗಿದ ನಂತರ ನಮಗೆ ಕಟ್ ಮಾಡೋದಕ್ಕೆ ಬರೋದಿಲ್ಲ. ನಾವು ಈಗಾಗಲೇ ಒಣಗಲಿಕ್ಕೆ 1 ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೀನಿ. ನೋಡಿ ಹೇಗೆ ಎದ್ದು ಬರ್ತಾ ಇದೆ ಅಂತ. ಇನ್ನು ಬಟರ್ ಪೇಪರಲ್ಲಿ ಸೈಡೆಲ್ಲ ಎಕ್ಸ್ಟ್ರಾಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಸರಿಯಾಗಿ ಕಟ್ ಮಾಡಬೇಕು. ನಾವು ಸೈಡೆಲ್ಲ ಕಟ್ ಮಾಡಿದ ನಂತರನೇ ನಾವಿನ್ನೀಗ ಮಧ್ಯದಲ್ಲಿ ನಾವೇನು ಲೈನ್ಸ್ ಎಲ್ಲ ಮಾಡಿರ್ತೀವಲ್ಲ, ಅದನ್ನು ಕ್ಲಿಯರಾಗಿ ಮೇಲಿಂದನೇ ನಾವು ಕಟ್ ಮಾಡ್ತಾ ಬರಬೇಕು. ಅಡಿಯಲ್ಲಿರುವಂತಹ ನಾವು ಪೇಪರ್ ಇದೆಯಲ್ಲ, ಅದರಲ್ಲಿ ಅಡಿಯಲ್ಲಿ ಅದು ಹಾಗೇ ಬಿಡಬೇಕಾಗತ್ತೆ. ನೋಡಿ, ಈಗ ನಾನು ಸೈಡನ್ನೆಲ್ಲ ತೆಕ್ಕೊಂಡಿದ್ದೀನಿ. ನಾವೀಗ ಆಗಲೇ ಮಾರ್ಕ್ ಮಾಡಿದ್ದೀವಲ್ಲ, ಪಿಜ್ಜಾ ಕಟ್ಟರಿಂದ ಮಾರ್ಕ್ ಮಾಡಿರ್ತೀವಲ್ಲ, ಅದೇ ಮಾರ್ಕನ್ನೇ ತಗೊಂಡು ನಾವು ಕತ್ತರಿಯಲ್ಲಿ ಕಟ್ ಮಾಡಬೇಕಾಗತ್ತೆ. ಅದರ ಮೇಲಿಂದನೇ ಕಟ್ ಮಾಡಬೇಕು. ನೋಡಿ, ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿರೋ ಥರ ನೋಡಿ ಹೇಗೆ ಕಟ್ ಮಾಡಬೇಕು ಅಂತ. ನೋಡಿ, ಪೇಪರ್ ಸಮೇತ ಹಾಗೇ ಕಟ್ ಮಾಡಬೇಕು. ಯಾಕಂದರೆ ನಾವು ಇದನ್ನು ಸ್ಟೋರ್ ಮಾಡಿ ಇಡಬೇಕಾದ್ರೆ ಅಡಿಯಲ್ಲಿ ಪೇಪರ್ ಹಾಗೇ ಇರಬೇಕಾಗತ್ತೆ. ಇಲ್ಲದಿದ್ದರೆ ಕೊನೆಗೆ ಸ್ಟಿಕ್ ಆಗ್ಬೋದು, ಒಂದಕ್ಕೊಂದು ಅಂಟಲ್ಲ. ಅಂದರೂ ನಿಮಗೆ ಭಯ ಬೇಡ ಅಂತ ಪೇಪರ್ ಹಾಗೇ ಬಿಡಬೇಕಿದ್ರಲ್ಲಿ. ಇನ್ನೊಂದು ಅಂಶ ಏನು ಅಂತಂದರೆ, ನಾವಿದನ್ನು ಯಾವಾಗ ಬಿಸಿ ಇರುತ್ತಲ್ಲ, ಬಿಸಿ ಇರುವಾಗಲೇ ನಾವು ಸರಿಯಾಗಿ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ಪೇಪರ್ ಥರ ಬರಬೇಕಿದು. ಈಗಾಗಲೇ ನೋಡಿ, ನಾವು ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಲಟ್ಟಿಸ್ಬೇಕಾದ್ರೆ ತುಂಬ ಗಟ್ಟಿ ಆಗುತ್ತೆ ಅದು. 1/4 ಗಂಟೆಯಲ್ಲೆಲ್ಲ ಅದು ಒಣಗೋಗುತ್ತೆ. ಅದಕ್ಕೋಸ್ಕರ ನಾವು ಸರಿಯಾಗಿ ಚಪಾತಿ ರೋಲಿಂದ ಸರಿಯಾಗಿ ತೆಳ್ಳಗೆ ಮಾಡಿಕೊಳ್ಬೇಕು. ತೆಳ್ಳಗೆ ಮಾಡಿದಷ್ಟು ನಿಮಗೆ ರುಚಿಯಾಗಿ ಬರುತ್ತೆ, ಅದು ಪೇಪರ್ ಥರ ಬರುತ್ತೆ. ನೋಡಿ, ನಾನು ಈಗಾಗಲೇ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೆಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬಂದಿದೆ ನನಗೆ 2 ಶೀಟಲ್ಲಿ. ನೋಡಿ, ಪೇಪರ್ ಜೊತೆಗೇ ನಾವು ಇದನ್ನು ಹಾಗೇ ತೆಗಿಬೇಕು. ನೋಡಿ, ಇಷ್ಟು ಹಪ್ಪಳದ ಥರ ಬಂದಿದೆಯಲ್ಲ, ಇದನ್ನು ಬಟರ್ ಪೇಪರ್ ಜೊತೆಗೇ ನಾವು ಇದನ್ನು ಸ್ಟೋರ್ ಮಾಡಿ ಇಡಬೇಕು. ಒಂದಕ್ಕೊಂದು ಅಂಟ್ಕೊಳ್ಬಾರ್ದು. ಇದು ನಾವು ಸ್ಟೋರ್ ಮಾಡಿ ಇಡುವಾಗ ಡಬ್ಬದಲ್ಲಿ ಹಾಕಿ ಇಡಬೇಕಾದ್ರೆ. ಇದನ್ನು 1 ತಿಂಗಳ ಕಾಲ ಅಥವಾ 2 ತಿಂಗಳು ಕೂಡ ಹಾಗೇ ಸ್ಟೋರ್ ಮಾಡಿ ಇಡಬಹುದು, ಏನೂ ಕೆಡಲ್ಲ ಇದು. ನೋಡ್ತಾ ಇದ್ದೀರಲ್ಲ ಯಾವ ಥರ ಬಂದಿದೆ ಅಂತ. ತಿನ್ನಬೇಕಾದ್ರೂ ಹಾಗೆ ಬಾಯಲ್ಲಿ ಹಾಗೆ ಕರಗೋಗುತ್ತೆ, ಅಷ್ಟು ಸೂಪರಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾವಿದನ್ನು ಚಪಾತಿ ರೋಲಿಂದ ಇನ್ನು ಲಟ್ಸೋವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಲಟ್ಸೋವಾಗ ಮಾತ್ರ ಏನು ಅಂತಂದರೆ ತೆಳ್ಳಗೆ ಲಟ್ಟಿಸ್ಬೇಕು, ಮತ್ತು ಸ್ವಲ್ಪ ದಪ್ಪ ಆದ್ರೂ ನಿಮಗೆ ಟೈಮ್ ಹಿಡಿಬೋದು. 2 ಗಂಟೆಗಳ ಕಾಲ ಆದರೂ ಒಣಗೋದಕ್ಕೆ ಟೈಮ್ ಹಿಡಿಯುತ್ತೆ. ನಾನು ಈಗಾಗಲೇ ಕೆಲವು ಅಂಶಗಳನ್ನು ತಿಳಿಸಿದ್ದೀನಿ. ಆಗಲೇ ಒಂದು ಉರಿನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ ಈ ಸ್ವೀಟನ್ನು. ಇನ್ನೊಂದು, ನಾವು ಲಟ್ಟಿಸೋವಾಗ ಮಾತ್ರ ತುಂಬ ತೆಳ್ಳಗೆ ಲಟ್ಟಿಸಿದಷ್ಟು ನಮಗೆ ಇದಕ್ಕೆ ತುಂಬ ಬೇಗ ಒಣಗಿ ಚೆನ್ನಾಗಿ ಬರುತ್ತೆ, ಪೇಪರ್ ಥರ ಬರುತ್ತೆ. ಸ್ವಲ್ಪ ದಪ್ಪ ಆಯಿತು ಅಂತಂದರೆ ನಿಮಗೆ ಟೈಮ್ ಜಾಸ್ತಿ ಹಿಡಿಬೋದು, 2 ಗಂಟೆಗಳ ಕಾಲ ಹಿಡಿಬೋದು. ಇನ್ನೊಂದು 3ನೇ ಅಂಶ ಏನು ಅಂತಂದರೆ, ಇದರ ಪ್ರಮಾಣ ಎಲ್ಲ ಸರಿಯಾಗಿ ಇರಬೇಕು. ಮೈದಾ 1 ಕಪ್ ತಗೊಂಡ್ರೆ ಹಾಲು 1 ಕಪ್ ತಗೊಳ್ಬೇಕಾಗುತ್ತೆ. ಆಮೇಲಿಂದ ಇನ್ನೊಂದು ಸಕ್ಕರೆ 1.5 ಕಪ್ಪಷ್ಟು ಸಕ್ಕರೆ ಮತ್ತು 1 ಕಪ್ಪು ಘೀಯನ್ನು ನಾವು ಮೆಲ್ಟ್ ಮಾಡಿ ಹಾಕಬೇಕಾಗತ್ತೆ ಯಾವತ್ತು. ತುಂಬ ಸ್ವಾದಿಷ್ಟವಾದಂತಹ ಮಾರ್ಕೆಟ್ ರುಚಿಯನ್ನೇ ಹೋಲುವಂತಹ ಈ ಬಾಂಬೆ ಐಸ್ ಹಲ್ವಾನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ.
ನಿಮಗೆ ಸ್ವೀಟ್ ಮಾಡಬೇಕಾದ್ರೆ ಗೊತ್ತಾಗಲಿಲ್ಲ ಅಂತಂದರೆ ಒಂದು 2-3 ಸರಿ ಆದರೂ ವಿಡಿಯೋನ ಸರಿಯಾಗಿ ನೋಡಿ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ, ವಂದನೆಗಳು.